Hello, my dear students. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಓಕೆ ಮಕ್ಕಳೇ, ನಾವು ಹಿಂದಿನ ಒಂದು ತರಗತಿಯಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನುವಂತಹ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನನ್ನ ನೋಡಿದ್ವಿ, ಸಮೀಕರಣ ಅಂತಂದ್ರೆ ಏನು ಅಂತ ನೋಡಿದ್ವಿ. ಆಮೇಲೆ ಎರಡು ಚರಾಕ್ಷರಗಳಿರುವ ಸಮೀಕರಣ ಅಂದ್ರೆ ಏನು ನೋಡಿದ್ವಿ. ಆಮೇಲೆ ಸಮೀಕರಣ, ಎರಡು ಚರಾಕ್ಷರಗಳಿರುವ ಸಮೀಕರಣ, ಯಾವ ಸಮೀಕರಣ ಬಳಸ್ತಾ ಇದೀವಿ? ರೇಖಾತ್ಮಕ ಸಮೀಕರಣ ಅಲ್ವಾ. ಸೊ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ ನಾವು ಯಾವುದನ್ನ ಕರಿತೀವಿ ಅಂತ ನಾವು ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ವಿ ಅಲ್ವಾ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಕೂಡ ಬಿಡಿಸಿದ್ವಿ. ಯಾವಾಗ ಎರಡು ಲೈನ್ಸ್, ರೇಖೆಗಳು ಒಂದಕ್ಕೊಂದು ಛೇದಿಸತ್ತೆ ಮತ್ತು ಒಂದಕ್ಕೊಂದು ಸಮಾಂತರವಾಗಿರತ್ತೆ, ಮತ್ತೆ ಒಂದರ ಮೇಲೆ ಒಂದು ಬರುತ್ತೆ, ಅವಲಂಬಿತ ಜೋಡಿಗಳು ಅಂತ ಕರಿತೀವಿ. ಯಾವಾಗ ಜೋಡಿಗಳು ಸ್ಥಿರವಾಗಿರತ್ತೆ, ಅಸ್ಥಿರವಾಗಿರತ್ತೆ, ಮತ್ತೆ ಅವಲಂಬಿತ ಆಗಿರತ್ತೆ ಅನ್ನೋದನ್ನ ನಾವು ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ದೀವಿ. ಇವತ್ತು ನಾವೇನ್ ಮಾಡೋಣ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಲೆಕ್ಕಗಳು ಅಂತಂದ್ರೆ 2 ಅಂಕ, 3, 4 ಅಥವಾ 5 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಇವತ್ತು ನಾವು ಬಿಡಿಸ್ತಾ ಹೋಗೋಣ. ಓಕೆ ಮಕ್ಕಳ, ರೆಡಿ ಇದ್ದೀರಾ ಅಲ್ವಾ ಎಲ್ರು? ಎಸ್, ಒಂದೇ ನಿಮಿಷ. ಎಸ್, ಸೊ ಇವತ್ತು ನಾವೇನ್ ಮಾಡೋಣ, ಈಗ ಹಿಂದಿನ ಒಂದು ತರಗತಿಯಲ್ಲಿ ಈ ಒಂದು ಪ್ರಾಬ್ಲಮ್ ಅನ್ನ ನಾವು ಬಿಡಿಸಿದೀವಿ ಅಲ್ವಾ. ಸೊ ಈ ತರಹದ ಪ್ರಶ್ನೆಗಳು ಅಥವಾ ಏಜ್ಗೆ ಅಂದ್ರೆ ವಯಸ್ಸಿಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳಲ್ಲಿ ನಮಗೆ ಸಂಖ್ಯೆಗಳನ್ನ ಬೇರೆಯಾಗಿ ಕೊಡಬಹುದು ಅಥವಾ ಬೇರೆ ರೀತಿಯಾಗಿ ಕೇಳಬಹುದು, ಆದ್ರೆ ಬಿಡಿಸುವಂತಹ ವಿಧಾನ ಮಾತ್ರ ಒಂದೇ ಅಲ್ವಾ. ಇಲ್ಲಿ ನಾವು ಏನ್ ಮಾಡ್ತೀವಿ, ಆದೇಶ ವಿಧಾನವನ್ನ ಬಳಸಿ ನಾವು ಬಿಡಿಸಿದ್ವಿ. ಓಕೆ ಎಸ್, ಈಗ ಒಂದು ಪ್ರಶ್ನೆ ಇದೆ. ಕೆ ಯ ಯಾವ ಬೆಲೆಗೆ 2x minus y plus 4 equal to 0 ಮತ್ತೆ 6x minus ky plus 12 is equal to 0 ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ನಕ್ಷೆಗಳು ಐಕ್ಯಗೊಳ್ಳತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಯಾವಾಗ ನಕ್ಷೆಗಳು ಐಕ್ಯಗೊಳ್ಳತ್ತೆ ನೆನಪು ಮಾಡ್ಕೊಳ್ರಿ. ಯಾವಾಗ ರೇಖೆಗಳು ಐಕ್ಯಗೊಳ್ಳತ್ತೆ, ಒಂದ್ರ ಮೇಲೆ ಒಂದು ಬರುತ್ತೆ, ಯಾವಾಗ ನಮ್ಗೆ a1 divided by a2 is equal to b1 divided by b2 is equal to c1 divided by c2. ಈ ಒಂದು ಕಂಡೀಷನ್ ಇದ್ದಾಗ ನಮ್ಗೆ ರೇಖೆಗಳು ಏನಾಗತ್ತೆ, ಐಕ್ಯಗೊಳ್ಳತ್ತೆ ಅಲ್ವಾ. ಹಾಗಿದ್ರೆ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ಒಂದೇ ನಿಮಿಷ ವೇಟ್ ಫಾರ್ ಅ ಮಿನಿಟ್. ಎಸ್, ಓಕೆ, ನಮ್ಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ, ರೇಖಾತ್ಮಕ ಸಮೀಕರಣಗಳ ನಕ್ಷೆಗಳು ಐಕ್ಯಗೊಳ್ಳತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ನಾವು ಸಮೀಕರಣಗಳನ್ನ ಬರ್ಕೊಳ್ಳೋಣ. 2x minus y plus 4 is equal to 0 ಒಂದನೇ ಸಮೀಕರಣ. 6x minus ky plus 12 is equal to 0 ಇದು ಎರಡನೇ ಸಮೀಕರಣ. This is equation number 1 and this is equation number 2. ಇವಾಗ ನಾವೇನ್ ಮಾಡೋಣ, ರೇಷಿಯೋಸ್ ಅನ್ನ ಕಂಪೇರ್ ಮಾಡೋಣ, ಅನುಪಾತಗಳನ್ನ ಕಂಪೇರ್ ಮಾಡೋಣ. ಯಾವ್ಯಾವುದು? a1 divided by a2 is a1 divided by a2 ಏನಿದೆ, a1 2 ಇದೆ, a2 6 ಇದೆ, 2 1 2 3 ಸೊ ಎಷ್ಟು ಬಂತು, 1 divided by 3 ಬಂತು ಅಲ್ವಾ. ಹಾಗೆ b1 divided by b2 ಮಾಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? b1 ಅಂತಂದ್ರೆ y ನ ಸಹ ಗುಣಕ ಎಷ್ಟಿದೆ, -1 ಇದೆ. -1 ಡಿವೈಡೆಡ್ ಬೈ -k ಅಂತ ಇದೆ. -1 ಡಿವೈಡೆಡ್ ಬೈ -k, ಯಾಕಂದ್ರೆ ಇಲ್ಲಿ k ಅನ್ನುವಂಥದ್ದು y ನ ಸಹ ಗುಣಕ. ನಮಗೆ b2 ಬೇಕು. b2 ಅಂತಂದ್ರೆ ಏನು, ಅದು y ನ ಸಹ ಗುಣಕ ಅಲ್ವಾ. ಓಕೆ, c1 ಡಿವೈಡೆಡ್ ಬೈ c2 ಎಷ್ಟಿದೆ, 4 ಇದೆ ಅಲ್ವಾ. c1 4 ಇದೆ, c2 12 ಇದೆ. ಇಲ್ಲೂ 4 1 4 3 ಎಷ್ಟು ಬಂತು ಮಕ್ಕಳೇ, 1 divided by 3.
ಒಂದು ಕ್ಷಣ ಯೋಚನೆ ಮಾಡ್ರಿ. ಇಲ್ಲಿ ನಮಗೆ A1 ಡಿವೈಡೆಡ್ ಬೈ A2 ಕೂಡ 1 ಡಿವೈಡೆಡ್ ಬೈ 3 ಬಂತು. C1 ಡಿವೈಡೆಡ್ ಬೈ C2 ಕೂಡ 1 ಡಿವೈಡೆಡ್ ಬೈ 3 ಬಂತು. ನಕ್ಷೆಗಳು ಆಯ್ಕೆ ಆಗ್ಬೇಕಂದ್ರೆ ಎಲ್ಲಾ ಅನುಪಾತಗಳು ಸಮ ಇರ್ಬೇಕು. ಹಾಗಿದ್ರೆ B1 ಡಿವೈಡೆಡ್ ಬೈ B2 ಕೂಡ ಎಷ್ಟು ಬರ್ಬೇಕು ನಮ್ಗೆ? 1 ಡಿವೈಡೆಡ್ ಬೈ 3ನೇ ಬರ್ಬೇಕು ಅಲ್ವಾ? ಓಕೆ, ಸೊ ಹಾಗಿದ್ರೆ ಒಂದು ಸಲ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಾವು ಹೇಳ್ಬೋದು ಏನಂತ, ಕೆ ವ್ಯಾಲ್ಯೂ ಏನಾಗತ್ತೆ ಹಾಗಿದ್ರೆ, ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗತ್ತೆ. ಕೆ ವ್ಯಾಲ್ಯೂವನ್ನ ನೀವು 3 ಅಂತ ಹಾಕಿದ್ರೆ ನಿಮಗೆ 1 ಡಿವೈಡೆಡ್ ಬೈ 3 ಬರುತ್ತೆ. ಆವಾಗ ಮಾತ್ರ ನಕ್ಷೆಗಳು ಆಯ್ಕೆಗೊಳ್ಳತ್ತೆ. ಹೌದಾ? ಆವಾಗ ಎಲ್ಲಾ ಬೆಲೆಗಳು ಸಮ ಆಗತ್ತೆ, ಎಲ್ಲಾ ಅನುಪಾತಗಳು ಸಮ ಆಗತ್ತೆ. ಅವಾಗ ನಕ್ಷೆಗಳು ಆಯ್ಕೆಗೊಳ್ಳತ್ತೆ. ಹಾಗಿದ್ರೆ ಯಾವ ಬೆಲೆಗೆ 1 ಡಿವೈಡೆಡ್ ಬೈ 3 ಬಂತು? ಕೆ ಇಸ್ ಈಕ್ವಲ್ ಟು 3 ಹಾಕಿದಾಗ ನಮಗೇನ್ ಬಂತು? 1 ಡಿವೈಡೆಡ್ ಬೈ 3 ಬಂತು. ಕೆ ನ ಬೆಲೆ ಎಷ್ಟಾಯ್ತು ಇವಾಗ? 3. 2x plus y is equal to 5, x minus y is equal to 1. ಸಮೀಕರಣಗಳಲ್ಲಿ x ಮತ್ತು y ಬೆಲೆಗಳು ಕ್ರಮವಾಗಿ. ಸೊ ನಮ್ಗೀಗ ಒಂದು ನೀವು ಆದೇಶ ವಿಧಾನ ಆದ್ರೂ ಬಳಸ್ಬೋದು, ಅಥವಾ ಎಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನ ಆದ್ರೂ ಬಳಸ್ಬೋದು. ಇಲ್ಲಿ ನಾವು ಇಕ್ವೇಶನ್ಸ್ ಅನ್ನ ಬರ್ಕೊಳ್ಳೋಣ. 2x plus y is equal to 5 ಅಂತ ಮೊದಲನೇ ಸಮೀಕರಣ, x minus y is equal to 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳೇ ಒಂದು ಎಲಿಮಿನೇಷನ್ ಮೆಥಡ್ ಅಥವಾ ವರ್ಜಿಸುವ ವಿಧಾನವನ್ನ ನೀವು ಬಳಸಬೇಕಾದ್ರೆ ನಮಗೆ ಚರಾಕ್ಷರದ ಬೆಲೆಗಳು, ಎರಡು ಚರಾಕ್ಷರದ ಬೆಲೆಗಳು ಈಕ್ವಲ್ ಆಗಿರ್ಬೇಕು ಅಲ್ವಾ? ಮತ್ತೆ ಅವುಗಳ ಚಿಹ್ನೆಗಳು ವಿರುದ್ಧ ಆಗಿರ್ಬೇಕು. ಆವಾಗ ಮಾತ್ರ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ನಮ್ಗೆ ಪ್ಲಸ್ y ಇದೆ, ಇಲ್ಲಿ ಮೈನಸ್ y ಇದೆ. ಹಾಗಿದ್ರೆ ನಾನು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬೋದು ಅಲ್ವಾ? ಇಲ್ಲಿ ಚಿಹ್ನೆಯನ್ನ ಚೇಂಜ್ ಮಾಡುವಂತಹ ಅವಶ್ಯಕತೆ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಡೈರೆಕ್ಟ್ಲಿ ಐ ಕ್ಯಾನ್ ಕ್ಯಾನ್ಸಲ್ ದ ವ್ಯಾಲ್ಯೂಸ್, ರೈಟ್? 2x ಮತ್ತೆ x ಇದೆ, ಇಲ್ಲಿ ನಾನು ಚಿಹ್ನೆಗಳನ್ನ ಚೇಂಜ್ ಮಾಡಿಲ್ಲ ಅಂತಂದಾಗ ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. 2x ಅಲ್ಲಿ 1x ಅನ್ನ ಕೂಡಿಸಿದ್ರೆ 3x ಬರುತ್ತೆ. 5ರಲ್ಲಿ 1ಅನ್ನ ಕೂಡಿಸಿದ್ರೆ 6 ಬರುತ್ತೆ. x is equal to 6 divided by 3. 3 1 3 2. ಹಾಗಿದ್ರೆ x is equal to ಎಷ್ಟು ಬಂತು? 2. x ನ ಬೆಲೆ ಎಷ್ಟಾಯ್ತು? 2. ಈಗ ನಮಗೆ x ಸಿಕ್ಕಾಯ್ತು. y ನ ಬೆಲೆಯನ್ನ ಹೇಗೆ ಕಂಡುಹಿಡಿಯೋದು? ಯಾವುದಾದ್ರೂ ಒಂದು ಇಕ್ವೇಶನ್ ಅಲ್ಲಿ y ನ ಬೆಲೆಯನ್ನ ಹಾಕೋಣ. ಸೊ ಇಕ್ವೇಶನ್ 2 ನಲ್ಲಿನೇ ಹಾಕೋಣ. ಏನ್ ಬರುತ್ತೆ ನೋಡೋಣ. ಇಕ್ವೇಶನ್ ನಂಬರ್ 2 ನಲ್ಲಿ ಹಾಕಿದ್ರೆ x ಬೆಲೆ 2, 2 ಮೈನಸ್ y ಇಸ್ ಈಕ್ವಲ್ ಟು 1. ಈಗ ನಾನು 2ನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಮೈನಸ್ y ಇಸ್ ಈಕ್ವಲ್ ಟು 1 ಮೈನಸ್, ಇಲ್ಲಿ ಪ್ಲಸ್ 2 ಇದೆ, ಈ ಕಡೆ ಹೋದ್ರೆ ಮೈನಸ್ 2 ಆಗತ್ತೆ. ಸೊ ಮೈನಸ್ y ಇಸ್ ಈಕ್ವಲ್ ಟು 1ರಲ್ಲಿ 2ಅನ್ನ ಕಳಿಬೇಕು, ಅಂದ್ರೆ 2ರಲ್ಲಿ 1ಅನ್ನ ಕಳಿಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ 1, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. y ಇಸ್ ಈಕ್ವಲ್ ಟು 1 ಆಯ್ತು. ಹಾಗಿದ್ರೆ ಏನ್ ಬಂತು ನಮಗೆ? 2 1 ಅಂತ ಬಂತು. ಇದು x ನ ಬೆಲೆ, ಇದು y ನ ಬೆಲೆ, ರೈಟ್? ಎಲ್ಲಿದೆ ಆಪ್ಷನ್? ಇದು 2 1 ಆಪ್ಷನ್ ಬಿ ನಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಅರ್ಥ ಆಯ್ತಾ? ಇವಾಗ ಈ ತರಹದ ಪ್ರಶ್ನೆಗಳನ್ನು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಬಹುದು, 1 ಅಂಕಕ್ಕೆ ಕೇಳಬಹುದು. ಓಕೆ, 3x plus 4y is equal to 10 ಅಂತ ಇದೆ. ಇವತ್ತು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಹೆಚ್ಚು ಪ್ರಶ್ನೆಗಳನ್ನ ಬಿಡಿಸೋಣ. ನನ್ನ ಜೊತೆಗೆ ನೀವು ಫಾಸ್ಟ್ ಆಗಿ ಬರ್ಕೊಡ್ರಿ. ಓಕೆ, ಎಸ್. ಸೊ ಇವಾಗ ಏನ್ ಕೊಟ್ಟಿದ್ದಾರೆ? y is equal to 4 ಅಂತ ಕೊಟ್ಟಾಗ x ನ ಬೆಲೆ ಏನಾಗಿರುತ್ತೆ? ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಏನಂತ? y is equal to 4 ಅಂತ. ಹಾಗಿದ್ರೆ y ನ ಜಾಗದಲ್ಲಿ 4 ಅಂತ ಹಾಕೋಣ. 3x is equal to, ಈ 4ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ 10 ಮೈನಸ್ 4. 3x is equal to 10ರಲ್ಲಿ 4ಅನ್ನ ಕಳೆದ್ರೆ 6 ಬರುತ್ತೆ. x is equal to 6 ಡಿವೈಡೆಡ್ ಬೈ 3. 3 1 3 2. ಎಷ್ಟು ಬಂತು ಮಕ್ಕಳೇ? x is equal to 6. ಸೊ ನನ್ನಕ್ಕಿಂತ ಫಾಸ್ಟ್ ಆಗಿ ನೀವು ಮಾಡಿರಬಹುದು ಇದನ್ನ. x is equal to 2 ಬರುತ್ತೆ. ಹಾಗಿದ್ರೆ x ನ ಬೆಲೆ ಎಷ್ಟಾಯ್ತು? x is equal to 2 ಆಯ್ತು ಅಲ್ವಾ? ನೆಕ್ಸ್ಟ್ ನೋಡೋಣ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ನಕ್ಷೆಯನ್ನ ನೀಡಲಾಗಿದೆ. ಇದರಿಂದ ಸಮೀಕರಣ ಜೋಡಿಯ ಪರಿಹಾರವನ್ನ ನಾವು ಹೇಳ್ಬೇಕು. ಅಂದ್ರೆ ಇಲ್ಲಿ ನಮಗೆ ಒಂದು ನಕ್ಷೆ ಇದೆ, ಅದರಲ್ಲಿ 2 ರೇಖೆಗಳಿವೆ. ಆ ರೇಖೆಗಳು ಒಂದಕ್ಕೊಂದು ಛೇದಿಸಿದೆ. ಸೊ ಛೇದಿಸಿದಾಗ ಯಾವ ಬಿಂದುವಿನಲ್ಲಿ ಛೇದಿಸುತ್ತೆ ಅಂತ ನಾವು ಹೇಳ್ಬೇಕು. ಸೊ ಇಲ್ಲಿ ನೀವು ಕೆಳಗೆ ಬಂದ್ರೆ x is equal to 3 ಇದೆ, ಮತ್ತೆ y ನಲ್ಲೂ ಕೂಡ 3 ಇದೆ. ಹಾಗಿದ್ರೆ 3 3 ಅಂತ ಕರೆಕ್ಟ್ ಆಪ್ಷನ್ ಆಗುತ್ತೆ. ಇದು x, ಇದು y. ಈಸಿ ಇದೆ ಅಲ್ವಾ ಇದು? ನೆಕ್ಸ್ಟ್
ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯು 40 ಮೀಟರ್ ಇದೆ. ಓಕೆ, ಇದು ನಮ್ಮ ಒಂದು ಇಲಾಖೆಯು ಪ್ರಕಟಿಸಿರುವಂತಹ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಇತ್ತು ಈ ಪ್ರಶ್ನೆ. ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ, ಒಂದು ಆಯತಾಕಾರದ ಹೂದೋಟ ಇದೆ, ಸುತ್ತಳತೆಯನ್ನ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ನಮ್ಗೆ ಏನ್ ಗೊತ್ತಾಗ್ಬೇಕು, ಪ್ರಶ್ನೆಯನ್ನ ಓದಿದಾಗ ಒಂದು ಹೂದೋಟ ಇದೆ, ಅದು ಹೂದೋಟ ಯಾವ ಆಕಾರದಲ್ಲಿದೆ, ಆಯತಾಕಾರದಲ್ಲಿದೆ. ಆಯತಾಕಾರದ ಸುತ್ತಳತೆಯನ್ನ ಅವ್ರು ಕೊಟ್ಟಿದ್ದಾರೆ, ಹೂದೋಟದ ಸುತ್ತಳತೆ 40 ಮೀಟರ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕೊಟ್ಟಿದ್ದಾರೆ ಏನಂತ, ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ. ಒಂದು ನಮಗ್ ಗೊತ್ತಿರ್ಬೇಕು, ಆಯತಾಕಾರದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರತ್ತೆ. ಇದು ಎಕ್ಸ್ ಆದ್ರೆ ಇದು ಎಕ್ಸ್ ಆಗತ್ತೆ, ಇದು ವಾಯ್ ಆದ್ರೆ ಇದು ವಾಯ್ ಆಗತ್ತೆ ಅಲ್ವಾ, ಇದು ಎಲ್ ಆದ್ರೆ ಇದು ಎಲ್ ಆಗತ್ತೆ, ಇದು ಬಿ ಆದ್ರೆ ಇದು ಬಿ ಆಗತ್ತೆ. ಅಂದ್ರೆ ಅಭಿಮುಖ ಬಾಹುಗಳು ಸಮ. ಎಲ್ಲಿ, ಆಯತಾಕಾರದಲ್ಲಿ. ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮ, ಆದರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ. ಮತ್ತೆ ಇಲ್ಲಿ ಪ್ರತಿ ಕೋನ ಎಷ್ಟಿರತ್ತೆ ನೆನ್ಪಿಟ್ಕೊಳ್ರಿ, 90 ಡಿಗ್ರಿನೇ ಇರತ್ತೆ. ಚೌಕಕ್ಕೆ ಮತ್ತೆ ಇದಕ್ಕೆ ಒಂದೇ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಇಲ್ಲಿ ಅಭಿಮುಖ ಬಾಹುಗಳು ಸಮ. ಚೌಕದಲ್ಲೂ ಕೂಡ ಎಲ್ಲಾ 4 ಕೋನಗಳು 90 ಡಿಗ್ರಿ, ಎಲ್ಲಾ ಬಾಹುಗಳ ಅಳತೆ ಸಮ ಇರುತ್ತೆ. ಓಕೆ ಓಕೆ, ಬೇಡ ನಮ್ಗದು, ನಿಮ್ಗೆ ಗೊತ್ತಿರ್ಲಿ ಅಂತ ಜಸ್ಟ್ ಒಂದ್ಸತಿ ನೆನಪಿಸಿದೆ. ಇವಾಗ ಏನ್ ಕೊಟ್ಟಿದ್ದಾರೆ ನಮ್ಗೆ, ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಆಯತದ ಹೂದೋಟದ ಅಗಲವನ್ನ ನಾವೇನ್ ತಗೊಳ್ಳೋಣ, ಹೂದೋಟದ ಅಗಲ ಎಕ್ಸ್ ಮೀಟರ್ ಆಗಿರಲಿ. ಓಕೆ, ಎಕ್ಸ್ ಮೀಟರ್ ಆಗಿರಲಿ. ಆಮೇಲೆ ಅವ್ರ ಸುತ್ತಳತೆಯನ್ನ ಕೊಟ್ಟಿದ್ದಾರೆ ಎಷ್ಟಂತ, 40 ಮೀಟರ್. ಆಮೇಲೆ ಇನ್ನೊಂದು ಕೊಟ್ಟಿದ್ದಾರೆ, ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಉದ್ದ ಅಂತಂದಾಗ ಎಷ್ಟಿದೆ, ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ, ಎಕ್ಸ್ ಪ್ಲಸ್ 4 ಮೀಟರ್ ಆಗತ್ತೆ. ಉದ್ದವನ್ನ ವಾಯ್ ಅಂತ ತಗೊಂಡ್ರೆ ಎಕ್ಸ್ ಪ್ಲಸ್ 4 ಮೀಟರ್ ಆಗಿರಲಿ. ಓಕೆ, ಇವಾಗ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ, y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಂತ ಇದೆ. ಹೌದಾ, y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಂತ ಇದ್ರೆ ಇದು ಒಂದು ಇಕ್ವೇಶನ್ ಆಗತ್ತೆ, ಒಂದು ಸಮೀಕರಣ ಆಗತ್ತೆ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ನೆಕ್ಸ್ಟ್ ಅವ್ರು ಇನ್ನೊಂದು ಕೊಟ್ಟಿದ್ದಾರೆ, ಸುತ್ತಳತೆಯನ್ನ ಕೊಟ್ಟಿದ್ದಾರೆ. ಹೌದಾ, ಸುತ್ತಳತೆ ಅಂತಂದಾಗ ಆಯತದ ಸುತ್ತಳತೆ ಅಂತಂದ್ರೆ 2x ಪ್ಲಸ್ 2y. ಹೌದಾ, ನಾನು ಹೇಳಿದೆ ನಿಮ್ಗೆ, ಇದು ಎಕ್ಸ್ ಇದ್ರೆ ಇದು ಎಕ್ಸ್. ಹಾಗಾದ್ರೆ ಎಷ್ಟು ಬಾಹುಗಳ ಅಳತೆ ಎಕ್ಸ್ ಆಯ್ತು, 2 ಬಾಹುಗಳ ಅಳತೆ. ಹಾಗಿದ್ರೆ ಇದು 2x ಆಯ್ತು. ಪ್ಲಸ್ ಇದು ಕೂಡಿಸಿದ್ರೆ 2y ಆಗತ್ತೆ. ಸೊ ಆಯತದ ಸುತ್ತಳತೆಯನ್ನ ನೀವು ಮಾಡಿದ್ರೆ ಹೂದೋಟದ ಸುತ್ತಳತೆ, ಹೌದಾ, ಹೂದೋಟ ಆಯತಾಕಾರದಲ್ಲಿದೆ, ಹೂದೋಟದ ಸುತ್ತಳತೆ ಈಸ್ ಈಕ್ವಲ್ ಟು 2x ಪ್ಲಸ್ 2y, ರೈಟ್, 2x ಪ್ಲಸ್ 2y. ಇಲ್ಲಿ ಮಕ್ಕಳೇ ನಮ್ಗೆ ಸುತ್ತಳತೆ ಗೊತ್ತಿದೆ, ಎಷ್ಟಂತ, 40 ಅಂತ ಗೊತ್ತಿದೆ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ನಾನು 2ಅನ್ನ ಕಾಮನ್ ಆಗಿ ತೆಗಿತೀನಿ, ಎಕ್ಸ್ ಪ್ಲಸ್ ವೈ ಅಂತ ಆಗತ್ತೆ. ಓಕೆ, ಈ 2ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 40 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಆಗತ್ತೆ. 2 1 2 2 20. ಹಾಗಿದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 20 ಅಂತ ಬಂತು. ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಓಕೆ, ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಇವಾಗ ಇಲ್ಲಿ ನಮ್ಗೆ 2 ಇಕ್ವೇಶನ್ಸ್ ಗಳು ಸಿಕ್ತು. ಹೌದಾ, ಈಗ ನಾವೇನ್ ಮಾಡೋಣ, ಒಂದು ಸಿಂಪಲ್ ಮೆಥಡ್ ಏನಂತಂದ್ರೆ, y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಂತ ಇದೆ. ಓಕೆ, ಇದಕ್ಕೆ ಒಂದು ಟೇಬಲ್ ಅನ್ನ ಹಾಕೋಣ. ಎಲ್ಲಿ ನಾವು ನಕ್ಷೆಯನ್ನ ತೆಗಿತಿದ್ವಿ ಅಲ್ಲ, ಸೊ ನಕ್ಷಾ ವಿಧಾನದಲ್ಲಿ ಯಾವ ರೀತಿ ನಾವು ಟೇಬಲ್ ಅನ್ನ ಹಾಕ್ತಿವಿ, ಅದೇ ತರಹದ ಒಂದು ಟೇಬಲ್ ಅನ್ನ ಹಾಕೋಣ. ಸೊ ಒಂದು ಟೇಬಲ್ ಅನ್ನ ಹಾಕಿದ್ರೆ ನಮ್ಗೆ ಏನ್ ಸಿಗತ್ತೆ ನೋಡೋಣ. ಇದು ಎಕ್ಸ್ ಬೆಲೆ, ಇದು y ಬೆಲೆ. ಎಕ್ಸ್ ಅನ್ನ 0 ಅಂತ ಹಾಕಿದ್ರೆ ಏನ್ ಬರುತ್ತೆ, 0 ಪ್ಲಸ್ 4 4 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದ್ರೆ 6 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 4 ಹಾಕಿದ್ರೆ 4 ಪ್ಲಸ್ 4 8 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 6 ಹಾಕಿದ್ರೆ 6 ಪ್ಲಸ್ 4 10 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 8 ಹಾಕಿದ್ರೆ 8 ಪ್ಲಸ್ 4 12 ಬರುತ್ತೆ ಅಲ್ವಾ. ಈಗ ಇಕ್ವೇಶನ್ ನಂಬರ್ 2 ಒಂದಿದೆ.
ಏನಂತ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 20 ಅಂತ ಇದೆ. ಈಗ y ಇಸ್ ಈಕ್ವಲ್ ಟು ಎಕ್ಸ್ ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ 20 ಮೈನಸ್ ಎಕ್ಸ್ ಆಗತ್ತೆ, ಹೌದಲ್ವಾ? ಈಗ ಈ ಒಂದು ಇಕ್ವೇಶನ್ನಿಗೂ ಕೂಡ ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಓಕೆ, ಇದು ಬೇಡ, ಇದಕ್ಕೆ ಒಂದು ಟೇಬಲ್ ಅನ್ನ ಹಾಕೋಣ. ಏನ್ ಬರುತ್ತೆ ನೋಡೋಣ. ಎಕ್ಸ್ ವೈ. ಓಕೆ, ಎಕ್ಸ್ ನ ಬೆಲೆಯನ್ನ 0 ಅಂತ ಹಾಕಿದ್ರೆ 20 ಮೈನಸ್ 0 ಬಂದ್ರೆ 20 ಬರುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ ಇದೆ 20, ನಾವು 1 2 3 ಅಂತ ಹಾಕ್ತಾ ಹೋದ್ರೆ ನಮ್ಮ ಟೇಬಲ್ ದೊಡ್ಡದಾಗತ್ತೆ. ಸೊ ನಾವು ದೊಡ್ಡ ದೊಡ್ಡ ಬೆಲೆಯನ್ನ ಹಾಕೋಣ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2 3 ಬೇಡ, ಡೈರೆಕ್ಟ್ ನಾವು 4 6 8 10 ಈ ತರ ಹಾಕೋಣ. ಎಕ್ಸ್ ಇಸ್ ಈಕ್ವಲ್ ಟು 6 ಹಾಕಿದ್ರೆ ಏನ್ ಬರುತ್ತೆ? 20ರಲ್ಲಿ ನೀವು 6ಅನ್ನ ಕಳೆದ್ರೆ ಎಷ್ಟು ಬರುತ್ತೆ? 14 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 8 ಹಾಕಿದ್ರೆ 20ರಲ್ಲಿ 8ಅನ್ನ ಕಳೆದ್ರೆ 12 ಬರುತ್ತೆ. ಅದೇ ಎಕ್ಸ್ ಇಸ್ ಈಕ್ವಲ್ ಟು 10 ಹಾಕಿದ್ರೆ 20ರಲ್ಲಿ 10ಅನ್ನ ಕಳೀರಿ, ಎಷ್ಟು ಬರುತ್ತೆ? 10 ಬರುತ್ತೆ. ಓಕೆ, ನೆಕ್ಸ್ಟ್ 10 ಆಯ್ತಾ? 20ರಲ್ಲಿ 12ಅನ್ನ ಹಾಕಿದ್ರೆ 8 ಬಂತಾ? ಎಸ್. ಓಕೆ, ಇವಾಗ ಒಂದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಎರಡು ಟೇಬಲ್ ಅಲ್ಲಿ ಯಾವ ಒಂದು ಬೆಲೆಗೆ ಎಕ್ಸ್ ಮತ್ತು ವೈ ನ ಬೆಲೆಗಳು ಸಮವಾಗಿ ಬಂದಿದೆ ಅಂದ್ರೆ ಈ ಟೇಬಲ್ ಮತ್ತೆ ಈ ಟೇಬಲ್, ಎರಡು ಟೇಬಲ್ ಅನ್ನ ಅಬ್ಸರ್ವ್ ಮಾಡಿದ್ರೆ, ಈ ಟೇಬಲ್ ಮತ್ತೆ ಈ ಟೇಬಲ್ ಅನ್ನ ನೋಡಿದ್ರೆ ಎಲ್ಲಿ ಎಕ್ಸ್ ಮತ್ತು ವೈ ನ ಬೆಲೆ ಎರಡೂ ಸಮ ಇದೆ. ಇಲ್ಲಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 8 ಆದಾಗ ವೈ ಇಸ್ ಈಕ್ವಲ್ ಟು 12 ಇದೆ, ಎಕ್ಸ್ ಇಸ್ ಈಕ್ವಲ್ ಟು 8 ಆದಾಗ ವೈ ಇಸ್ ಈಕ್ವಲ್ ಟು 12 ಇದೆ. ಹೌದಾ? ಹಂಗಂದ್ರೆ ನಾವೇನಂತ ಹೇಳ್ಬೋದು, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 8, ವೈ ಇಸ್ ಈಕ್ವಲ್ ಟು 12. ಇದನ್ನೇ ನಾವೇನಾದ್ರೂ ಗ್ರಾಫ್ ನಲ್ಲಿ ಹಾಕಿದ್ರೆ ಅವಾಗ ನಮ್ಗೆ ಏನ್ ಬರುತ್ತೆ? ಈ ತರಹದ ಗ್ರಾಫ್ ಬರುತ್ತೆ. ಹೌದಾ? ಯಾಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 8 ಅಂತ ನಿಖರವಾಗಿ ಬಂದಿದೆ, ವೈ ಇಸ್ ಈಕ್ವಲ್ ಟು 12 ಅಂತ ನಿಖರವಾಗಿ ಬಂದಿದೆ. ಅಂದ್ರೆ ಈ ಒಂದು ಎಕ್ಸ್ ನ ಬೆಲೆ 8, ವೈ ನ ಬೆಲೆ 12, ಈ ಒಂದು ಪರ್ಟಿಕ್ಯುಲರ್ ಬಿಂದುವಿನಲ್ಲಿ ರೇಖೆಗಳು ಛೇದಿಸತ್ತೆ ಅಂತ ಅರ್ಥ. ಆವಾಗ ಜೋಡಿಗಳು ಹೇಗಿರತ್ತೆ? ಸ್ಥಿರವಾಗಿರತ್ತೆ. ಹೌದಾ? ಈ ರೇಖಾತ್ಮಕ ಜೋಡಿಗಳೇನಾಗಿರತ್ತೆ? ಸ್ಥಿರವಾಗಿರತ್ತೆ. ಹೌದಾ? ಯಾಕಂತಂದ್ರೆ ಯಾವಾಗ ಎರಡು ರೇಖೆಗಳು ಸಂಧಿಸತ್ತೆ ಅವಾಗ ಜೋಡಿಗಳು ಸ್ಥಿರವಾಗಿರತ್ತೆ. ರೇಖಾತ್ಮಕ ಜೋಡಿಗಳು ಸ್ಥಿರವಾಗಿರತ್ತೆ. ಓಕೆ, ಮತ್ತು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಛೇದಿಸತ್ತೆ. ಅದನ್ನು ಕೂಡ ನಾವು ಬರಿಬೇಕು. ಹೌದಾ? ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಛೇದಿಸತ್ತೆ. ಯಾಕೆ ಅಂದ್ರೆ ನಮ್ಗೆ ಎಕ್ಸ್ ಮತ್ತು ವೈ ನ ಬೆಲೆಗಳು ನಿಖರವಾಗಿ ಬಂದಿದೆ ಅಲ್ವಾ? ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಛೇದಿಸುತ್ತದೆ. ಓಕೆ, ಹಾಗಿದ್ರೆ ಎಕ್ಸ್ ನ ಬೆಲೆ ಎಷ್ಟಾಯ್ತು? ಎಕ್ಸ್ ಇಸ್ ಈಕ್ವಲ್ ಟು 8, ವೈ ಇಸ್ ಈಕ್ವಲ್ ಟು 12. ಇಲ್ಲಿ ನಾವು ಎಕ್ಸ್ ಅಂತಂದ್ರೆ ಏನಂತ ತಗೊಂಡಿದೀವಿ? ಅಗಲ ಅಂತ ತಗೊಂಡಿದೀವಿ. ಹೌದಾ? ಅಗಲ ಎಕ್ಸ್ ಇಸ್ ಈಕ್ವಲ್ ಟು 8 ಮೀಟರ್. ಹಾಗೆ ಉದ್ದ ಎಷ್ಟು ತಗೊಂಡಿದೀವಿ ನಾವು? ಉದ್ದ y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಆಗಿರಲಿ. ಸೊ ಎಕ್ಸ್ ನ ಬೆಲೆ 8 ಇದೆ, 8 ಪ್ಲಸ್ 4 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 12 ಬರುತ್ತೆ. ಹೌದಾ? 12 ಮೀಟರ್. ನೋಡ್ರಿ, ಇಲ್ಲೂ ಕೂಡ 12 ಇದೆ. ಸೊ ನೀವು ಈ ತರ ಮಾಡಿದ್ರು ಕೂಡ 12 ಬರುತ್ತೆ. ಹಾಗಿದ್ರೆ ಇಲ್ಲಿ ಅಳತೆಗಳು ಎಷ್ಟಾಯ್ತು ನಮ್ಗೆ? ಎಕ್ಸ್ ಇಸ್ ಈಕ್ವಲ್ ಟು 8 ಮೀಟರ್, ವೈ ಇಸ್ ಈಕ್ವಲ್ ಟು 12 ಮೀಟರ್ ಆಯ್ತು. ಅರ್ಥ ಆಯ್ತಾ ಇದು? ನಾವ್ ಇನ್ನೊಂದು ಪ್ರಶ್ನೆಯನ್ನ ಬಿಡಿಸೋಣ ಇದೇ ತರಹ. 10 ವರ್ಷಗಳ ಬಳಿಕ, ವಯಸ್ಸಿನ ಪ್ರಶ್ನೆ ಒಂದು ಗ್ಯಾರಂಟಿ ಕೇಳ್ತಾರೆ. ಓಕೆ, ಹೆಚ್ಚಾಗಿ ಈ ಪ್ರಶ್ನೆ ರಿಪೀಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದೇ ಪ್ರಶ್ನೆ ಇಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆನೂ ಕೇಳಬೇಕು ಅಂತಿಲ್ಲ. ಬೇರೆ ಪ್ರಶ್ನೆಯನ್ನ ಕೇಳಬಹುದು, ಸಂಖ್ಯೆ ಚೇಂಜ್ ಮಾಡ್ಬೋದು, ಕೇಳುವ ಹೆಸರುಗಳು ಚೇಂಜ್ ಮಾಡ್ಬೋದು, ಕೇಳುವ ರೀತಿ ಚೇಂಜ್ ಮಾಡ್ಬೋದು, ಆದ್ರೆ ಬಿಡಿಸುವಂತಹ ಮೆಥಡ್ ಮಾತ್ರ ಒಂದೇ ಆಗಿರತ್ತೆ. ಏನಿದೆ? 10 ವರ್ಷಗಳ ಬಳಿಕ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು. ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಓದ್ರಿ. 10 ವರ್ಷಗಳ ಬಳಿಕ, ಮುಂದೆ ಎಷ್ಟಿದೆ? ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು. ಓಕೆ, 10 ವರ್ಷಗಳ ಹಿಂದೆ, ಒಂದು ಬಳಿಕ ಒಂದು ಹಿಂದೆ ಇದೆ. 10 ವರ್ಷಗಳ ಹಿಂದೆ
ತಂದೆಯ ವಯಸ್ಸು ಏನಾಗಿದೆ, ಮಗನ ವಯಸ್ಸಿನ 4ರಷ್ಟಿದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ಮಗನ ವಯಸ್ಸಿನ 2ರಷ್ಟು, ಮಗನ ವಯಸ್ಸಿನ 4ರಷ್ಟು. ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಹಾಗಿದ್ರೆ ನಾವೇನ್ ಮಾಡ್ಬೇಕು, ಮೊದಲು ತಂದೆಯ ವಯಸ್ಸು ಏನಾಗಿರಲಿ, ನಮಗ್ ಗೊತ್ತಿಲ್ಲ ಎಷ್ಟಿದೆ ಅಂತ. ಸೊ ತಂದೆಯ ವಯಸ್ಸು ಎಕ್ಸ್ ಆಗಿರಲಿ. ಓಕೆ, ಮಗನ ವಯಸ್ಸು ಏನಾಗಿರಲಿ, ಮಗನ ವಯಸ್ಸು y ಆಗಿರಲಿ. ಮಗನ ವಯಸ್ಸು y ಆಗಿರಲಿ. ಇವಾಗ 10 ವರ್ಷಗಳ ಬಳಿಕ ಅಂತ ಕೇಳಿದ್ದಾರೆ. 10 ವರ್ಷಗಳ ಬಳಿಕ ಎಷ್ಟಿದೆ ಅಂತ ಹೇಳಿದ್ರೆ ನಮ್ಮ ಪ್ರಶ್ನೆಯಲ್ಲಿ 10 ವರ್ಷಗಳ ಬಳಿಕ ಏನಾಗಿದೆ, ಇಬ್ಬರಿಗೂ 10 ವರ್ಷ, ಒಬ್ರಿಗಲ್ಲ, ತಂದೆಗೂ 10 ವರ್ಷಗಳ ಬಳಿಕ, ಮಗನಿಗೂ 10 ವರ್ಷಗಳ ಬಳಿಕ ಅಂದಾಗ ತಂದೆಗೆ x+10, ಹಾಗೆ ಮಗನಿಗೂ ಕೂಡ y+10. ಇನ್ನೊಂದೇನಂದಿದ್ದಾರೆ ಅವರು, ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು. ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು. ಅರ್ಥ ಆಯ್ತಾ? ಮಗನ ವಯಸ್ಸಿನ 2ರಷ್ಟು. ಓಕೆ, ಇವಾಗ x+10 is equal to 2y plus 20. x, ಈ 2y ನ ಈ ಕಡೆ ಶಿಫ್ಟ್ ಮಾಡ್ರಿ, -2y is equal to 20. ಈ 10 ನ ಈ ಕಡೆ ಶಿಫ್ಟ್ ಮಾಡಿದ್ರೆ -10 ಆಗುತ್ತೆ. ಹಾಗಾಗಿ x - 2y is equal to 10 ಬರುತ್ತೆ. ಹೌದಾ? ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಓಕೆ, ಈಗ ಇದು 10 ವರ್ಷಗಳ ಬಳಿಕ. 10 ವರ್ಷಗಳ ಹಿಂದೆ ಅಂತ ಇನ್ನೊಂದು ಕಂಡೀಷನ್ ಇದೆ. ಇಲ್ಲಿ 10 ವರ್ಷಗಳ ಬಳಿಕ ಒಂದು 10 ವರ್ಷಗಳ ಹಿಂದೆ ಅನ್ನೋದು ಇನ್ನೊಂದು ಇಕ್ವೇಶನ್ ಅನ್ನ ಕೊಡುತ್ತೆ. 10 ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆ ಏನಾಗಿದೆ, ತಂದೆಯ ವಯಸ್ಸು 10 ವರ್ಷಗಳ ಹಿಂದೆ ಅಂದ್ರೆ ಇಬ್ರಿಗೂ 10 ವರ್ಷ ಹಿಂದೆ ಹೋಗ್ಬೇಕು. y - 10 ಆಯ್ತು. ಸೊ ತಂದೆಯ ವಯಸ್ಸು ಮಗನ ವಯಸ್ಸಿನ 4ರಷ್ಟಿದೆ ಅಂತಂದ್ರೆ ಈ ತರ ಬರುತ್ತೆ. ಹೌದಾ? ತಂದೆಯ ವಯಸ್ಸು ಮಗನ ವಯಸ್ಸಿನ 4ರಷ್ಟು. x - 10 is equal to 4y minus 4 × 40. ಈ 4y ನ ಈ ಕಡೆ ಶಿಫ್ಟ್ ಮಾಡ್ರಿ. x - 4y is equal to -40. ಈ -10 ಈ ಕಡೆ ಬಂದ್ರೆ +10 ಆಗತ್ತೆ. x - 4y is equal to -40 + 10 -30. ಹೌದಾ? ಈಗ ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಇವಾಗ ನಾವೇನ್ ಮಾಡೋಣ, ನೀವು ಇಲ್ಲಿ 2 ಇಕ್ವೇಶನ್ ಸಿಕ್ತು. ಇದನ್ನ ನೀವು ವರ್ಜಿಸುವ ವಿಧಾನ ಆದ್ರೂ ಬಳಸ್ಬೋದು ಅಥವಾ ಆದೇಶ ವಿಧಾನ ಆದ್ರೂ ಬಳಸ್ಬೋದು. ಸೊ ನಾವ್ ಇಲ್ಲಿ ಆದೇಶ ವಿಧಾನವನ್ನ ಬಳಸೋಣ. ಸಮೀಕರಣ 1ರಿಂದ ಇಲ್ಲಿಂದ ಪ್ರಾರಂಭ ಮಾಡ್ತೀನಿ ನೋಡ್ರಿ. ಸಮೀಕರಣ 1ರಿಂದ ಒಂದೇನಿದೆ ಇಲ್ಲಿದೆ. ಓಕೆ, 1ರಿಂದ ಇಲ್ಲಿ x - 2y is equal to 10 ಅಂತ ಇದೆ. ಹೌದಾ? ಈಗ -2y ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅದೇನಾಗತ್ತೆ, x is equal to 10 + 2y ಆಗತ್ತೆ. 10 + 2y. ಇದನ್ನ ನಾವೇನನ್ನ ಇಕ್ವೇಶನ್ ನಂಬರ್ 3 ಅಂತ ಕರೆಯೋಣ. ಅರ್ಥ ಆಗ್ತಿದೆನಾ? ನಾವು ಆದೇಶ ವಿಧಾನವನ್ನ ಬಳಸ್ತಾ ಇದ್ದೀವಿ. ಈಗ ಇಕ್ವೇಶನ್ ನಂಬರ್ 1ರಿಂದ ತಗೊಂಡು x ನ ಬೆಲೆಯನ್ನ ಕಂಡು ಹಿಡ್ಕೊಂಡ್ವಿ. ಇವಾಗ ನಾವೇನ್ ಮಾಡೋಣ, x ನ ಬೆಲೆಯನ್ನು ಇಕ್ವೇಶನ್ ನಂಬರ್ ಅಥವಾ ಸಮೀಕರಣ, ಇಲ್ಲಿ ನೀವು ಪೂರ್ತಿ ಬರೀರಿ, ಸಮೀಕರಣ 2ರಲ್ಲಿ ಆದೇಶಿಸಲಾಗಿ ಏನ್ ಬರುತ್ತೆ, 2ರಲ್ಲಿ ಆದೇಶಿಸಿದಾಗ. ಓಕೆ, ಏನ್ ಬರುತ್ತೆ ಚೆಕ್ ಮಾಡೋಣ. ಇಕ್ವೇಶನ್ ನಂಬರ್ 2 ಏನಿದೆ ಮಕ್ಕಳೇ, x - 4y is equal to -30. ಹೌದಾ? x ನ ಬೆಲೆ ಏನಂತ ತಗೋಬೇಕು, 10 + 2y - 4y is equal to -30. 10 + 2y - 4y is equal to -30. 10
4y ಅಲ್ಲಿ 2y ಅನ್ನ ಕಳಿತೀರಾ, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ, ಹಾಗಾಗಿ -2y = -30 ಅಂತ ಬರುತ್ತೆ. ಈಗ ಈ 10 ಈ ಕಡೆ ಶಿಫ್ಟ್ ಮಾಡಿದ್ರೆ ಏನ್ ಬರುತ್ತೆ ಮಕ್ಕಳೇ? 10 = ಇದು 10 ಅಲ್ಲ ಅಲ್ವಾ, ಒಂದೇ ನಿಮಿಷ. 10 ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ -2y = ನನ್ನ ಜೊತೆಗೆ ನೀವು ಕೂಡ ಬರ್ಕೋತಾ ಇದ್ದೀರಾ, -2y = -30 -10. ಸೊ +10 ಈ ಕಡೆ ಹೋದ್ರೆ -10 ಆಗತ್ತೆ ಅಲ್ವಾ. -2y = -30 -10 ಅಂದ್ರೆ -40 ಆಗತ್ತೆ. y = -40 / -2. ಈ ಎರಡನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ /2 ಆಗತ್ತೆ ಅಲ್ವಾ. ಇದು ಗುಣಾಕಾರ ರೂಪದಲ್ಲಿದೆ, ಈ ಕಡೆ ಬಂದ್ರೆ / ಆಗತ್ತೆ. 2 1 2 20, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗತ್ತೆ. y = 20 ಅಂತ ಬಂತು. ಈಗ ಈ y ನ ಬೆಲೆಯನ್ನ ಇಕ್ವೇಶನ್ ನಂಬರ್ 3ರಲ್ಲಿ ಆದೇಶಿಸಿದಾಗ y ನ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಅಥವಾ ಆದೇಶಿಸಲಾಗಿ ಅಂತಾನು ನಡೆಯುತ್ತೆ. ಆದೇಶಿಸಿದಾಗ ಏನ್ ಬರುತ್ತೆ? x = 10 + 2y ಅಂತ ಇದೆ, ಹೌದಾ? x = 10 + 2 × y ನ ಬೆಲೆ 20. ಇಲ್ಲಿ ನೀವು ಇನ್ನೊಮ್ಮೆ ಬರ್ಕೋಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ಇದನ್ನ ನೋಡಿ ಕೂಡ y = 20 ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಆದ್ರೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಒಂದ್ಸತಿ ಇಕ್ವೇಶನ್ ಅನ್ನ ಬರ್ದಿದ್ದೀನಿ ಇಲ್ಲಿ. x = 10 + 2 × 20 ಎಷ್ಟಾಗತ್ತೆ ಮಕ್ಕಳೇ? 40 ಆಗತ್ತೆ. x = 10 + 40 50 ಆಗತ್ತೆ ಅಲ್ವಾ. x = 50. ಇವಾಗ ನಮ್ಗೇನ್ ಬೇಕು? ಓಕೆ, ಇವಾಗ ನಮ್ಗೇನ್ ಬೇಕು? x ಅಂತಂದ್ರೆ 50 ಅಂತ ಇದೆ. ಅಂದ್ರೆ ನಾವು x ಅಂದ್ರೆ ಯಾರ ವಯಸ್ಸನ್ನ ತಗೊಂಡಿದೀವಿ? ತಂದೆಯ ವಯಸ್ಸು. x = 50 ಆಗಿದೆ. ತಂದೆಯ ವಯಸ್ಸು x = 50 ವರ್ಷ. ಆಮೇಲೆ ಮಗನ ವಯಸ್ಸು ಎಷ್ಟಿದೆ? y = 20. ಹೌದಾ? y = 20. ಇದು ಮಗನ ವಯಸ್ಸು, ಇದು ತಂದೆಯ ವಯಸ್ಸು. ಇದು ಇವರಿಬ್ಬರ ಪ್ರಸ್ತುತ ವಯಸ್ಸು, ಅಂದ್ರೆ ಈಗಿನ ವಯಸ್ಸು. ಅರ್ಥ ಆಯ್ತಾ? ಎಸ್, ನಾವು ನೆಕ್ಸ್ಟ್ ಪ್ರಶ್ನೆಯನ್ನ ಬಿಡಿಸೋಣ. ಒಂದೇ ನಿಮಿಷ. ಎಸ್, ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸ್ರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ನಮಗೆ 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಇಲ್ಲಿ ನಮ್ಗೆ 2 ಮೆಥಡ್ಸ್ ಅನ್ನ ಕೇಳಿದ್ದಾರೆ, ಒಂದು ವರ್ಜಿಸುವ ಮತ್ತು ಒಂದು ಆದೇಶಿಸುವ ವಿಧಾನ ಅಲ್ವಾ. ಬಿಡಿಸೋಣ, ನನ್ನ ಜೊತೆಗೆ ನೀವು ಬಿಡಿಸ್ತೀರಾ? ಏನಿದೆ? 3x + 4y = 10, 2x - 2y = 2. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಓಕೆ, ಇವಾಗ ನಾವು ಯಾವುದೇ ಒಂದು ಚರಾಕ್ಷರದ ಬೆಲೆಯನ್ನ ನಾವು 2 ಚರಾಕ್ಷರಗಳನ್ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಆ 2 ಚರಾಕ್ಷರದ ಬೆಲೆಗಳು ಈಕ್ವಲ್ ಆಗಿರ್ಬೇಕು ಅಲ್ವಾ. ಇಲ್ಲಿ x ಇದೆ, y ಇದೆ, y ಇದೆ. ಆದ್ರೆ x ನ ಬೆಲೆ ಇಲ್ಲಿ 3 ಇದೆ, 3x ಇದೆ, ಇಲ್ಲಿ 2x ಇದೆ. ಕ್ಯಾನ್ಸಲ್ ಮಾಡೋದಕ್ಕೆ ಬರಲ್ಲ. ಇಲ್ಲಿ 4y ಇದೆ, ಇಲ್ಲಿ 2y ಇದೆ, ಇಲ್ಲೂ ಕೂಡ ಕ್ಯಾನ್ಸಲ್ ಆಗಲ್ಲ. ಹಾಗಿದ್ರೆ ನಾವು ಮೊದ್ಲೇನ್ ಮಾಡ್ಕೋಬೇಕು? 2 ಚರಾಕ್ಷರದ ಬೆಲೆಗಳನ್ನ ಈಕ್ವಲ್ ಆಗಿ ಮಾಡ್ಕೋಬೇಕು. ಅದಕ್ಕೆ ನಾವೇನ್ ಮಾಡೋಣ? ಯಾವ್ದು ಸಿಂಪಲ್ ಆಗತ್ತೆ ನಮ್ಗೆ? ಇಲ್ಲಿ ಇಂಟು 2 ಮಾಡಿದ್ರೆ 4 ಆಗತ್ತೆ.
ಇಲ್ಲಿ ಈ ಒಂದು ಸಮೀಕರಣಕ್ಕೆ ಇಂಟು 2 ಮಾಡಿದ್ರೆ ಇದು 4y ಆಗತ್ತೆ. 2 2 4 y ಕ್ಯಾನ್ಸಲ್ ಮಾಡಬಹುದು. ಹಾಗಿದ್ರೆ 3x + 4y = 10. 2x ಇಂಟು 2 ಮಾಡಿದ್ರೆ 4x ಮೈನಸ್ 2y ಇಂಟು 2 ಮಾಡಿದ್ರೆ 4y ಆಗತ್ತೆ = 2 2 4. ಮಕ್ಕಳೇ ಇಲ್ಲಿ ನೋಡ್ರಿ, ಯಾವಾಗ ನಾವು ವರ್ಜಿಸುವ ವಿಧಾನ ಬಳಸ್ತೀವಿ ನಿಮ್ಗೆಲ್ಲ ಗೊತ್ತಿದೆ, ಅಪೋಸಿಟ್ ಸೈನ್ಸ್ ಇರ್ಲೇಬೇಕು. ಹೌದಾ? ಅಪೋಸಿಟ್ ಚಿಹ್ನೆಗಳು ಇದ್ದಾಗ ಮಾತ್ರ ಚರಾಕ್ಷರಗಳನ್ನ ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಡೈರೆಕ್ಟ್ಲಿ ಕ್ಯಾನ್ಸಲ್ ಆಗುತ್ತೆ. 3x 4x ಅಂದ್ರೆ 7x ಆಗತ್ತೆ. 10 + 4 ಅಂದ್ರೆ 14 ಆಗತ್ತೆ. x = 14 / 7. 7 1 7 2. ಹಾಗಿದ್ರೆ x = 2 ಅಂತ ಬಂತು. ಇವಾಗ x ನ ಬೆಲೆಯನ್ನ ನಾವು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಓಕೆ ಏನ್ ಬರುತ್ತೆ ನೋಡೋಣ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಯಾವುದನ್ನ? x ನ ಬೆಲೆಯನ್ನ. ನೀವು ಪೂರ್ತಿಯಾಗಿ ಬರ್ಕೊಳ್ರಿ ಅದನ್ನ. x ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ 3 ಇಂಟು ಏನಿದೆ x ಇದೆ ಇಲ್ಲಿ ನೋಡ್ರಿ, ಇದು ಸಮೀಕರಣ 1. 3 ಇಂಟು x ನ ಬೆಲೆ 2 ಇದೆ ಪ್ಲಸ್ 4 y = 10. 3 2 6 6 + 4y = 10. 6ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ. 4y = 10 ಮೈನಸ್ 6. 4y = 10ರಲ್ಲಿ 6ಅನ್ನ ಕಳೆದ್ರೆ 4 ಬರುತ್ತೆ. y = 4 / 4. 4ಅನ್ನ ಇಲ್ಲಿ ಶಿಫ್ಟ್ ಮಾಡ್ರಿ. 4 1 4 1. ಸೊ ಎಷ್ಟು ಬರುತ್ತೆ? y = 1 ಅಂತ ಬಂತು. ಇದನ್ನೇ ನಾವೇನಾದ್ರೂ, ಇದು ಯಾವ ವಿಧಾನ? ಇದು ವರ್ಜಿಸುವ ವಿಧಾನ. ಹೌದಾ? ಇದನ್ನೇ ನಾವು ಆದೇಶ ವಿಧಾನವನ್ನ ಮಾಡಿ ಬಳಸಿದ್ರೆ ಏನಾಗುತ್ತೆ ನೋಡೋಣ. ಇಲ್ಲಿ ಮಾಡೋಣ. ಇದು ಆದೇಶ ವಿಧಾನ. ಎರಡೂ ವಿಧಾನವನ್ನ ಕೇಳಬಹುದು. ಒಂದೇ ಪ್ರಶ್ನೆಯಲ್ಲಿ ಎರಡೂ ವಿಧಾನದಿಂದ ಬಳಸ್ರಿ, ಎರಡು ವಿಧಾನದಿಂದ ಬಿಡಿಸಿ ಅಂತ ಕೇಳಬಹುದು. ಓಕೆ, ಒಂದೇ ಕೇಳಿದ್ರೆ 2 ಅಂಕಕ್ಕೆ ಕೇಳ್ತಾರೆ, ಎರಡನ್ನ ಕೇಳಿದ್ರೆ 4 ಅಂಕಕ್ಕೆ ಕೇಳ್ತಾರೆ. ಓಕೆ, ಈಗ ಆದೇಶ ವಿಧಾನ ಮಾಡೋಣ. ಇಕ್ವೇಶನ್ ನಂಬರ್ 1 ಏನಿದೆ? 3x + 4y = 10. ಇಕ್ವೇಶನ್ ನಂಬರ್ 2 ಏನಿದೆ? 2x - 2y = 2 ಅಂತ ಇದೆ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಹೇಳೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಇವಾಗ ಇಕ್ವೇಶನ್ ನಂಬರ್ 1ರಿಂದ ತಗೊಂಡ್ರೆ ಸಮೀಕರಣ 1ರಿಂದ ಏನಾಗತ್ತೆ? 3x + 4y = 10. ನೀವು ಡೈರೆಕ್ಟ್ ಆಗಿನೇ ಬರ್ಕೋಬಹುದು. ಓಕೆ, ಇವಾಗ ನಾನೇನ್ ಮಾಡ್ತೀನಿ, ಈ 4y ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಅದೇನಾಗತ್ತೆ? 3x = 10 ಮೈನಸ್ 4y ಆಗತ್ತೆ. ಸೊ 3x ಸಾರಿ, ಇಲ್ಲಿ 3ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. 3ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನ್ ಬರುತ್ತೆ? x = 10 ಮೈನಸ್ 4y ಅಂತ ಬರುತ್ತೆ, /3. ಯಾಕೆ? 3ಅನ್ನ ನಾವು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ, ಸೊ /3. ಇದನ್ನ ನಾವು ಇಕ್ವೇಶನ್ ನಂಬರ್ 3 ಅಂತ ಕರೆಯೋಣ. ಗೊತ್ತಾಯ್ತಾ? ಇದು ಮೊದಲನೇ ಇಕ್ವೇಶನ್, ಇದು ಎರಡನೇ ಇಕ್ವೇಶನ್. ನೆಕ್ಸ್ಟ್ ನೀವು x ನ ಬೆಲೆ ಅಂತ ಯಾವುದನ್ನ ತಗೋತೀರಾ ಅದು ಇಕ್ವೇಶನ್ ನಂಬರ್ 3. ಇಲ್ಲಿ ನೀವು y ಆದ್ರೂ ತಗೋಬಹುದು, x ಆದ್ರೂ ತಗೋಬಹುದು. ನೀವು y ತಗೋಬೇಕಂದ್ರೆ x ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀರಾ, ಅವಾಗ ಏನಾಗುತ್ತೆ? 10 ಮೈನಸ್ 3x /4 ಬರುತ್ತೆ. ಈಗ ನಾವು x ಅನ್ನ ತಗೊಂಡಿದೀವಿ. ಇದನ್ನ ಇಕ್ವೇಶನ್ ನಂಬರ್ 3ಅನ್ನ ಏನ್ ಮಾಡೋಣ? x ನ ಬೆಲೆಯನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಓಕೆ, 2ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? ಎರಡನೇ ಇಕ್ವೇಶನ್ ಏನಿದೆ? 2 ಇಂಟು 2x - 2y = 2 ಅಂತ ಇದೆ ಅಲ್ವಾ? 2 ಇಂಟು x ನ ಬೆಲೆ 10 ಮೈನಸ್ 4y /3 ಅಂತ ಇದೆ, ಮೈನಸ್ 2y = 2 ಅಂತ ಇದೆ. ಈಗ 2 10 20 ಮೈನಸ್ 2 4 8y /3
ಮೈನಸ್ 2y ಇಸ್ ಈಕ್ವಲ್ ಟು 2 ಅಂತ ಇದೆ. ಈಗ ನಾವೇನ್ ಮಾಡೋಣ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಬರುತ್ತೆ. ಹಾಗಿದ್ರೆ ಲಸ ಎಷ್ಟು ಬರುತ್ತೆ? 3 ಬರುತ್ತೆ. ಸೊ 20 ಮೈನಸ್ 8y ಲಸ 3 ಬಂದ್ರೆ ಇಲ್ಲಿ 1 ಇದೆ, ಇಂಟು 3 ಮಾಡ್ಬೇಕಲ್ವಾ. ಸೊ 2 3 6 ಡೈರೆಕ್ಟ್ ಆಗಿ ಬರೀತೀನಿ. 6 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 2. ಈಗ 3 ಈ ಕಡೆ ಶಿಫ್ಟ್ ಮಾಡ್ರಿ. 20 ಇಲ್ಲಿ ಮೈನಸ್ 8y ಇದೆ, ಇಲ್ಲಿ 6y ಇದೆ. ಅಂದ್ರೆ ಎರಡು ಕೂಡ ಸಜಾತಿ ಪದಗಳು, ಸಜಾತಿ ಪದಗಳು. ಸೊ 6y ಮೈನಸ್ 2 6y ಮೈನಸ್ 8y ಮೈನಸ್ 6y ಮಾಡಿದ್ರೆ ಎಷ್ಟು ಬರುತ್ತೆ? ಮೈನಸ್ 14y ಬರುತ್ತೆ. ಈಸ್ ಈಕ್ವಲ್ ಟು 3 ಇಲ್ಲಿ ಶಿಫ್ಟ್ ಮಾಡಿದ್ರೆ 3 2 6 ಬರುತ್ತೆ. ಓಕೆ, ಇವಾಗ ಮೈನಸ್ 14y ಇಸ್ ಈಕ್ವಲ್ ಟು 20 ಈ ಕಡೆ ಶಿಫ್ಟ್ ಮಾಡ್ರಿ. 6 ಮೈನಸ್ 20 ಆಗತ್ತೆ. ಸೊ ಮೈನಸ್ 14y ಇಸ್ ಈಕ್ವಲ್ ಟು 6ರಲ್ಲಿ 20 ಅಂದ್ರೆ 20ರಲ್ಲಿ 6 ಕಳಿಬೇಕು, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಆಗಿ ಇಡ್ಬೇಕು. ಸೊ 20ರಲ್ಲಿ 6 ಕಳೆದ್ರೆ ಎಷ್ಟು ಬರುತ್ತೆ? ನಮ್ಗೆ 14 ಬರುತ್ತೆ ಅಲ್ವಾ, ಮೈನಸ್ 14. ಹಾಗಿದ್ರೆ y ಇಸ್ ಈಕ್ವಲ್ ಟು ಮೈನಸ್ 14, ಈ 14ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 14 ಡಿವೈಡೆಡ್ ಬೈ ಮೈನಸ್ 14 ಕ್ಯಾನ್ಸಲ್ ಮಾಡ್ರಿ. y ಇಸ್ ಈಕ್ವಲ್ ಟು 1 ಅಂತ ಬಂತು ಅಲ್ವಾ. ಇವಾಗ y ನ ಬೆಲೆಯನ್ನ ಇಕ್ವೇಶನ್ ನಂಬರ್ 3 ಅಲ್ಲಿ ಹಾಕೋಣ. ಹೌದಾ, y ನ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ, ಪೂರ್ತಿಯಾಗಿ ಬರೀರಿ ನೀವು. ಸಮೀಕರಣ 3ರಲ್ಲಿ ಆದೇಶಿಸಿದ್ರೆ x ಇಸ್ ಈಕ್ವಲ್ ಟು 10 ಮೈನಸ್ 4 ಇಂಟು y ನ ಬೆಲೆ 1 ಇದೆ ಡಿವೈಡೆಡ್ ಬೈ 3. ಸೊ x ಇಸ್ ಈಕ್ವಲ್ ಟು 10 ಮೈನಸ್ 4 1 4 ಡಿವೈಡೆಡ್ ಬೈ 3. x ಇಸ್ ಈಕ್ವಲ್ ಟು 10ರಲ್ಲಿ 4 ಕಳೀರಿ 6 ಬರುತ್ತೆ. 6 ಡಿವೈಡೆಡ್ ಬೈ 3 ಮಾಡ್ರಿ. 3 1 3 2 ಎಷ್ಟು ಬಂತು? x ಇಸ್ ಈಕ್ವಲ್ ಟು 2. ಹೌದಾ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಮಕ್ಕಳೇ. x ಇಸ್ ಈಕ್ವಲ್ ಟು 2 ನೀವು ಆದೇಶ ವಿಧಾನ ಬಳಸಿದಾಗ್ಲೂ x ಇಸ್ ಈಕ್ವಲ್ ಟು 2 ಬಂತು. ಹಾಗೆ ವರ್ಜಿಸುವ ವಿಧಾನ ಬಳಸಿದಾಗ್ಲೂ ಕೂಡ x ಇಸ್ ಈಕ್ವಲ್ ಟು 2 ಬಂತು. ಹಾಗೇನೆ ಆದೇಶ ವಿಧಾನದಲ್ಲಿ y ಇಸ್ ಈಕ್ವಲ್ ಟು 1 ಬರುತ್ತೆ. ಅದೇ ರೀತಿ ವರ್ಜಿಸುವ ವಿಧಾನದಲ್ಲೂ ಕೂಡ y ಇಸ್ ಈಕ್ವಲ್ ಟು 1. ಈ ತರಹ ಎರಡೂ ಕಡೆ ಬೆಲೆಗಳು ಸಮ ಬಂದಾಗ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಎಸ್, ಇದು ನಮ್ಗೆ 4 ಅಂಕಗಳಿಗೆ ಬರುವಂತಹ ಒಂದು ಪ್ರಶ್ನೆ. ಈಸಿ ಆಗಿದೆ ಅನ್ಕೋತೀನಿ. ಎಸ್, ಇವಾಗ ನಾವು 5 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಓಕೆ, ಹೆಚ್ಚಾಗಿ ನಮಗೆ ಕೊನೆಯ ಭಾಗದಲ್ಲಿ ಒಂದು ಥೇರಂ ಕೇಳ್ತಾರೆ ಅಥವಾ ನಕ್ಷೆಯನ್ನ ಕೇಳ್ತಾರೆ. 5 ಅಂಕಕ್ಕೆ ನಕ್ಷೆಯನ್ನ ಕೇಳದೇ ಇದ್ರೆ 4 ಅಂಕಗಳಿಗೆ ಕೇಳ್ತಾರೆ. ನಕ್ಷಾ ಕ್ರಮದಿಂದ ಪರಿಹಾರವನ್ನ ಪಡೆಯುವುದು ಹೇಗೆ? ಇಲ್ಲಿ ನಮ್ಗೆ ಇಕ್ವೇಶನ್ ಇದೆ. ಸೊ ಇದು ಮೊದಲು ನಾವೇನ್ ಚೆಕ್ ಮಾಡ್ಬೇಕು, ಕೊಟ್ಟಿರ್ತಾರೆ ಅವರು, ಒಂದು ವೇಳೆ ಜೋಡಿಗಳು ಸ್ಥಿರವಾದರೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಪಡೆಯಿರಿ ಅಂತ ಕೊಟ್ಟಿರ್ತಾರೆ. ಆವಾಗ ಏನಿದೆ ಇಕ್ವೇಶನ್ಸ್? 2x ಪ್ಲಸ್ y ಮೈನಸ್ 6 ಈಕ್ವಲ್ ಟು 0, 4x ಮೈನಸ್ 2y ಮೈನಸ್ 4 ಈಕ್ವಲ್ ಟು 0. ಅವಾಗ ನಾವೇನ್ ಮಾಡ್ಬೇಕು, ಮೊದಲು ಜೋಡಿಗಳು ಸ್ಥಿರವಾಗಿದೆಯೇ ಅಥವಾ ಇಲ್ಲವೇ ಅಂತ ಪರೀಕ್ಷಿಸ್ರಿ ಅಂತ ಕೊಟ್ರೆ ಮೊದಲು ಅನುಪಾತಗಳನ್ನ ಚೆಕ್ ಮಾಡ್ಬೇಕು. a1 ಡಿವೈಡೆಡ್ ಬೈ a2, a1 ಬೆಲೆ 2 ಇದೆ, a2 ಬೆಲೆ 4 ಇದೆ. ಹಾಗೆ 2 ಡಿವೈಡೆಡ್ ಬೈ 4, 2 1 2 2 ಸೊ 1 ಡಿವೈಡೆಡ್ ಬೈ 2 ಬಂತ. ಹಾಗೆ b1 ಡಿವೈಡೆಡ್ ಬೈ b1 ನ ಬೆಲೆ 1 ಇದೆ, b2 ನ ಬೆಲೆ ಮೈನಸ್ 2 ಇದೆ. ಸೊ ಮೈನಸ್ 1/2, ಇಲ್ಲಿ ಪ್ಲಸ್ 1/2 ಇದೆ, ಇಲ್ಲಿ ಮೈನಸ್ 1/2 ಇದೆ. ಹಾಗಾಗಿ ಇವೆರಡೂ ಅನುಪಾತಗಳು ಸಮವಾಗಿ ಇಲ್ಲ. ಅದನ್ನ ಹೇಗ್ ಬರಿತೀವಿ? a1 divided by a2 is not equal to b1 divided by b2. Yes or no? Okay. ಹೀಗೆ ಬಂದ್ರೆ ನಮ್ಗೆ ಅವಾಗ್ಲೇ ಗೊತ್ತಾಗತ್ತೆ ಬರುವಂತಹ ಗ್ರಾಫ್ ಹೇಗಾಗಿರುತ್ತೆ, ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸತ್ತೆ. ಅಂದ್ರೆ ಎರಡು ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸತ್ತೆ ಅಂತ ಗೊತ್ತಾಯ್ತು. ಇದಕ್ಕೆ ಅನನ್ಯ ಪರಿಹಾರವಿದೆ ಅಂತ ಗೊತ್ತಾಯ್ತು. ಮತ್ತೆ ಜೋಡಿ ಹೇಗಿದೆ? ಸ್ಥಿರವಾಗಿದೆ. ಹೌದಾ? ಇಲ್ಲ, ಈ ರೇಖಾತ್ಮಕ ಜೋಡಿಗಳು ಸ್ಥಿರವಾಗಿದೆ ಮತ್ತು ಒಂದು ಬಿಂದುವಿನಲ್ಲಿ ಛೇದಿಸತ್ತೆ. ಇವಕ್ಕೆ ಎಷ್ಟು ಪರಿಹಾರ ಇರತ್ತೆ? ಅನನ್ಯ ಪರಿಹಾರ ಇದೆ. ಓಕೆ, ಸೊ ಯಾವ ಪರಿಹಾರ ಬರುತ್ತೆ ನಾವು ಚೆಕ್ ಮಾಡೋಣ. ಈ ನಕ್ಷೆಯನ್ನ ಹಾಕಿದಾಗ ನಿಮ್ಗೆ ಗೊತ್ತಾಗತ್ತೆ. ಅದಕ್ಕೆ ಇಲ್ಲಿ 2 ಇಕ್ವೇಶನ್ಸ್ ಬರುತ್ತೆ. ಹೌದಾ?
ಮೊದಲನೇ ಇಕ್ವೇಶನ್ ಇದು, ಇದು ಎರಡನೇ ಇಕ್ವೇಶನ್. ಸೊ ಮೊದಲನೇ ಇಕ್ವೇಶನ್ ಅನ್ನ ತಗೊಳ್ರಿ. 2x + y - 6 = 0 ಅಂತ ಇದೆ. ಇವಾಗ ನಾವೇನ್ ಮಾಡೋಣ, y = ಈ 6 ಅನ್ನ ಈ ಕಡೆ ಕಳಿಸಿದ್ರೆ +6 ಆಗತ್ತೆ, ಈ +2x ಅನ್ನ ಈ ಕಡೆ ಕಳಿಸಿದ್ರೆ ಅದು -2x ಆಗತ್ತೆ ಅಲ್ವಾ. ಸೊ ಹಾಗಿದ್ರೆ ಒಂದು ನಕ್ಷೆಯನ್ನ ತೆಗಿಬೇಕಂದ್ರೆ ನಾವು ಒಂದು ಟೇಬಲ್ ಅನ್ನ ಹಾಕ್ಬೇಕು. ಟೇಬಲ್ ಹಾಕೋಕ್ಕಿಂತ ಮುಂಚೆ ಇದನ್ನ ಕೊಟ್ಟಿರುವಂತಹ ಇಕ್ವೇಶನ್ ಅನ್ನ y = ಬರೋ ಹಾಗೆ ಮಾಡ್ಕೋಬೇಕು. ಯಾಕಂದ್ರೆ y ನ ಬೆಲೆ ಬೇಕು ಅಲ್ವಾ ನಮ್ಗೆ. x ನ ಬೆಲೆಯನ್ನ ಹಾಕಿದಾಗ y ಬೆಲೆ ಏನ್ ಬರುತ್ತೆ ಅಂತ ಬೇಕು. ಹಾಗಾಗಿ ಈ ಒಂದು ರೂಪದಲ್ಲಿ ಬರೋ ಹಾಗೆ ಇಕ್ವೇಶನ್ ಅನ್ನ ಬರ್ಕೋಬೇಕು. ಈಗ x = 0 ಅಂತ ಹಾಕ್ತೀರಾ, ಏನ್ ಬರುತ್ತೆ? 6 - 2x, 2 × 0 is 0, so 6 - 0 is 6 only. ಹಾಗಿದ್ರೆ x = 0 ಅನ್ನ ಹಾಕಿದ್ರೆ y ನ ಬೆಲೆ ಎಷ್ಟು ಬರುತ್ತೆ? 6 ಬರುತ್ತೆ. x = 1 ಹಾಕಿದ್ರೆ ಏನಾಗುತ್ತೆ? 2 1 2, 6ರಲ್ಲಿ 2ಅನ್ನ ಕಳೆದ್ರೆ 4 ಬರುತ್ತೆ. 2 ಹಾಕಿದ್ರೆ 2 2 4, 6ರಲ್ಲಿ 2ಅನ್ನ ಕಳೆದ್ರೆ 2 ಬರುತ್ತೆ. ಹೌದಾ? 6ರಲ್ಲಿ 4ಅನ್ನ ಕಳೆದ್ರೆ 2 ಬರುತ್ತೆ. ಹಾಗಿದ್ರೆ x = 2 ಆದಾಗ y ನ ಬೆಲೆ 2 ಆಗಿರುತ್ತೆ. ಇವಾಗ ಎರಡನೇ ಇಕ್ವೇಶನ್ ಬಂದ್ರೆ 4x - 2y - 4 = 0 ಅಂತ ಇದೆ. ಇಲ್ಲಿ 2y, ಇಲ್ಲಿ -2y ಇದೆ ಅಲ್ವಾ. ಈ -2y ನ ಈ ಕಡೆ ಟ್ರಾನ್ಸ್ಫರ್ ಮಾಡೋಣ, ಅವಾಗ ಅದು +2y ಆಗತ್ತೆ. 4x - 4 ಇಲ್ಲೇ ಇರ್ಲಿ, -2y ಅನ್ನ ಈ ಕಡೆ ಶಿಫ್ಟ್ ಮಾಡೋಣ, ಅವಾಗ ಅದು 2y = 4x - 4 ಆಗತ್ತೆ. ಈಗ y = ಏನಾಗತ್ತೆ? 4x - 4, ಈ 2 ಅನ್ನ ಈ ಕಡೆ ಶಿಫ್ಟ್ ಮಾಡ್ರೆ /2 ಆಗತ್ತೆ. ಹಾಗಿದ್ರೆ ಇದೇನಿದು? y ನ ಬೆಲೆ. ಇವಾಗ ಈಗ x = 1 ಹಾಕಿದ್ರೆ 4 1 4, 4 - 4 0 ಆಗತ್ತೆ. 0/2 ಮಾಡಿದ್ರೆ 0ನೇ ಬರುತ್ತೆ. x ನ ಬೆಲೆ 1 ಆದಾಗ y ನ ಬೆಲೆ 0 ಆಗಿರುತ್ತೆ. x ನ ಬೆಲೆ 2 ಆದ್ರೆ 4 2 8, 8ರಲ್ಲಿ 4ಅನ್ನ ಕಳೆದ್ರೆ 4, 4/2 ಅಂದ್ರೆ 2 ಬರುತ್ತೆ. x = 3 ಹಾಕಿದ್ರೆ 4 3 12, 12ರಲ್ಲಿ 4ಅನ್ನ ಕಳೆದ್ರೆ 8, 8/2 ಅಂದ್ರೆ 2 4 8. ಸೊ x = 3 ಮಾಡಿದ್ರೆ y ನ ಬೆಲೆ 4 ಬರುತ್ತೆ. ಈ ಕಡೆ ಕ್ಯಾಲ್ಕುಲೇಷನ್ಸ್ ಇದೆ. ಓಕೆ, ಇವಾಗ ಇಷ್ಟಂತೂ ನಮ್ಗೆ ಗೊತ್ತಿದೆ. ಇದನ್ನ ನಾವು ಎಲ್ಲಿಂದ ನೋಡ್ತಾ ಬರ್ತಾ ಇದೀವಿ? 9th ಅಲ್ಲೂ ಕೂಡ ಅಧ್ಯಯನ ಮಾಡಿದೀವಿ. ಗ್ರಾಫ್ಸ್ ಬಗ್ಗೆ ನಮ್ಗೆ ಗೊತ್ತಿದೆ. ಒಂದು ಗ್ರಾಫ್ ಅನ್ನ ಹಾಕ್ಬೇಕಾದ್ರೆ ಅಲ್ಲಿ ಒಂದು x ಆಕ್ಸಸ್ ಇರತ್ತೆ, ಒಂದು y ಆಕ್ಸಸ್ ಇರತ್ತೆ. ಹೌದಾ? ಎಲ್ಲಿ x ಮತ್ತು y ಆಕ್ಸಸ್ ಗಳು ಸಂಧಿಸತ್ತೆ ಅದನ್ನ ನಾವು ಒರಿಜಿನ್ ಅಂತ ಕರಿತೀವಿ, ಮೂಲ ಬಿಂದು ಅಂತ ಕರಿತೀವಿ. ಇದು x', ಇದು y'. ಇದು ಗ್ರಾಫ್ ನ ಬಗ್ಗೆ ಗೊತ್ತಿರಬೇಕಾದಂತ ಸಂಗತಿ. ಈ ಕಡೆ ಬರೋದೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇರತ್ತೆ. ಓಕೆ, ಇದು ಪಾಸಿಟಿವ್ ವ್ಯಾಲ್ಯೂಸ್, ಇದು ನೆಗೆಟಿವ್. ಮೇಲ್ ಹೋದ್ರೆ ಪಾಸಿಟಿವ್ ಇರತ್ತೆ, ಕೆಳಗ್ ಬಂದ್ರೆ ನೆಗೆಟಿವ್ ಇರತ್ತೆ. 4 ಚತುರ್ಥಕಗಳನ್ನ ಹೊಂದಿದೆ. ಓಕೆ, ಇಷ್ಟು ಗ್ರಾಫ್ ಬಗ್ಗೆ ಗೊತ್ತಿದೆ. ಹಾಗಿದ್ರೆ ಇವಾಗ ನಮಗೆ ಪಾಸಿಟಿವ್ ಬೆಲೆ ಅಂದ್ರೆ ಈಗ 0, x = 0 ಅಂದ್ರೆ ಇದು +0. ಯಾಕಡೆ ಬರ್ತೀರಾ? 0 ಅಂದ್ರೆ 0 ಇಲ್ಲೇ ಇರುತ್ತೆ, ಸೊ 0 ಇಲ್ಲಿದೆ. 0 ಇದ್ದಾಗ y ನ ಬೆಲೆ ಎಷ್ಟಿದೆ? 6 ಅಂದ್ರೆ +6 ಇದೆ. +6 ಯಾಕಡೆ ಬರ್ಬೇಕು ನೀವು? ಮೇಲ್ಭಾಗದಲ್ಲಿ ಬರುವಂತಹ ಬೆಲೆಗಳು ಪ್ಲಸ್ ಇರತ್ತೆ. ಹೌದಾ? ಅದಕ್ಕಾಗಿ ನಾನು ಹೇಳಿದ್ದು ಗ್ರಾಫ್ ಅನ್ನ ಹಾಕುವಾಗ ಇಷ್ಟು ಅಂಶಗಳು ನಮಗೆ ಗೊತ್ತಿರಬೇಕು. ಸೊ x = 0 ಆದಾಗ y ನ ಬೆಲೆ 6 ಆಗಿರುತ್ತೆ, ಇಲ್ಲಿ ಬರುತ್ತೆ. x = 1 ಆದಾಗ y ನ ಬೆಲೆ 4 ಬರುತ್ತೆ. x ಇವೆರಡೂ ಕೂಡ ಪಾಸಿಟಿವ್ ವ್ಯಾಲ್ಯೂಸ್ ಏನಾ? ಇದು 1, ಇದು 4. x = 2 ಆದಾಗ y ನ ಬೆಲೆ 2 ಅಂದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಈ ಒಂದು ಟೇಬಲ್ ಬಂದ್ರೆ x = 1 ಆದ್ರೆ y = 0 ಆಗುತ್ತೆ, ಇಲ್ಲೇ ಬರುತ್ತೆ. x = 2 ಆದ್ರೆ y ನ ಬೆಲೆ 2 ಅಂದ್ರೆ ಇಲ್ಲೇ ಬರುತ್ತೆ. x = 3 ಆದಾಗ y ನ ಬೆಲೆ 4 ಅಂದ್ರೆ ಇಲ್ಲಿ ಬರುತ್ತೆ. ನೀವೇನ್ ಮಾಡ್ತೀರಾ? ಇವಾಗ ಈ ಬಿಂದುಗಳನ್ನ ಜೋಡಿಸ್ತೀರಾ. ಒಂದು ಸ್ಕೇಲ್ ಅನ್ನ ತಗೊಂಡು ಜೋಡಿಸ್ತೀವಿ. ಜೋಡಿಸಿದಾಗ ನಿಮ್ಗೆ ಈ ರೀತಿಯಾಗಿ 2 ರೇಖೆಗಳು ಸಿಗತ್ತೆ. ಒಂದು ನಾವೇನ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು, ಈ 2 ರೇಖೆಗಳು ಯಾವ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಛೇದಿಸಿದೆ ಅದನ್ನ ನಾವು ನೋಡ್ಬೇಕು. ಎಲ್ಲಿ ಛೇದಿಸತ್ತೆ? ಕರೆಕ್ಟ್ ಆಗಿ ನೋಡ್ರಿ. ಇದು y = 2, ಹಾಗೆ x ಕಡೆ ಬಂದ್ರೆ x ಕೂಡ 2 ಅಂದ್ರೆ
2 2 ಈ ಒಂದು ಬಿಂದುವಿನಲ್ಲಿ ಇದು x ಬೆಲೆ, ಇದು y ಬೆಲೆ. ನಿರ್ದೇಶಾಂಕಗಳನ್ನ ಇದೇ ರೀತಿ ಬರಿತೀವಿ ಅಲ್ವಾ? x is equal to 2, y is equal to 2. ಹಾಗಿದ್ರೆ ಈ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಅಂತ ನಾವು ಹೇಳ್ಬಹುದು. ಇದು ನಿಮಗೆ 5 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಎಲ್ಲಿ ನಕ್ಷಾಕ್ರಮದಿಂದ ಬಿಡಿಸ್ರಿ ಅಂತ ಕೇಳಿದ್ರೆ ನೀವು ಇಲ್ಲಿ ನಮ್ಗೆ ಒಂದು ಸ್ಥಿರವಾಗಿದೆ ಚೆಕ್ ಮಾಡ್ರಿ ಅಂದ್ರೆ ಇಲ್ಲೂ ಕೂಡ ಒಂದು ಅಂಕ ಸಿಗತ್ತೆ. ಆಮೇಲೆ ನೀವು ಇಕ್ವೇಶನ್ಸ್ ಅನ್ನ ಬರ್ಕೊಂಡು ಟೇಬಲ್ ಹಾಕ್ತೀರಾ, ಹೌದಾ? 1 2 3 ಅಂಕ. ನೀವು ಗ್ರಾಫ್ ಅನ್ನ ಹಾಕೋದಕ್ಕೆ 2 ಅಂಕ. ಒಂದು ರೇಖೆ. ಸೊ ನಮಗೆ ಎಷ್ಟು ಬರುತ್ತೆ ಅಷ್ಟಾದ್ರೂ ಬರ್ಬೇಕು. ಈ ಟೇಬಲ್ ಈಸಿ ಇದೆ ಅಲ್ವಾ? ಎಕ್ಸ್ ನ ಬೆಲೆ ನಿಮ್ಗೆ ಯಾವ ಬೇಕಾದ ಬೆಲೆ ತಗೋಬಹುದು. 0 ತಗೊಳ್ರಿ, 1 ತಗೊಳ್ರಿ, 2 ತಗೊಳ್ರಿ, 3 4 ಯಾವ್ದು ಬೇಕಾದ ಬೆಲೆಯನ್ನ ತಗೋಬಹುದು. 3 ಅಥವಾ 4 ಬೆಲೆಗಳನ್ನ ತಗೊಳ್ರಿ. ಅದಕ್ಕಿಂತ ಜಾಸ್ತಿ ಬೇಡ. ಆಮೇಲೆ ಇದು ಟೇಬಲ್ ಹಾಕೋದಂತೂ ಈಸಿ ಇದೆ. ಇಲ್ಲೂ ಕೂಡ ಎಕ್ಸ್ ಮತ್ತೆ ವೈ ಬೆಲೆ, ಎಕ್ಸ್ ನ ಬೆಲೆಯನ್ನ ತಗೊಂಡಾಗ ವೈ ನ ಬೆಲೆ ಏನ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ತೀವಿ. ಒಂದ್ ಸರ್ತಿ ಟೇಬಲ್ ಅನ್ನ ಹಾಕಿದ್ಮೇಲೆ ಆ ಟೇಬಲಿನ ಬೆಲೆಗಳನ್ನ ನಾವು ನಕ್ಷೆಯಲ್ಲಿ ಪ್ರತಿನಿಧಿಸ್ಬೇಕು. ಅಷ್ಟೇ ಇರೋದು. ಇಷ್ಟು ಮಾಡಿದ್ರೆ 5 ಅಂಕಗಳು ನಿಮ್ ಕೈನಲ್ಲಿ ಅಲ್ವಾ? ಹಾಗಿದ್ರೆ ಈಗ ನಾವೇನ್ ಮಾಡಿದ್ವಿ? ನಕ್ಷಾ ವಿಧಾನ, ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದ ಮೂಲಕ ಪರಿಹಾರಗಳನ್ನ ಕಂಡುಹಿಡಿಯೋದನ್ನ ಈ ಒಂದು ಅಧ್ಯಾಯದಲ್ಲಿ ನೋಡಿದೀವಿ ಅಲ್ವಾ? ಯಾವಾಗ ಜೋಡಿ ಸ್ಥಿರವಾಗಿರತ್ತೆ, ಯಾವಾಗ ಅಸ್ಥಿರ ಇರತ್ತೆ, ಯಾವಾಗ ಅವಲಂಬಿತ ಇರತ್ತೆ, ಮತ್ತೆ ಒಂದನ್ನೊಂದು ಛೇದಿಸೋದು, ಸಮಾಂತರ ಮತ್ತು ಆಯ್ಕೆಗೊಳ್ಳೋದು. ಇಷ್ಟು ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ಕೀ ಪಾಯಿಂಟ್ಸ್. ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಇಡೀ ಟಾಪಿಕ್ ಅನ್ನ ಹೇಳ್ಬೋದು ಅಲ್ವಾ? ಹಾಗಿದ್ರೆ ಮಕ್ಕಳೇ, ಇಲ್ಲಿವರೆಗೂ ನಾವ್ ಎಷ್ಟು ಬಿಡಿಸಿದ್ವಿ ಎಲ್ಲ ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಮ್ಮ ಅಭ್ಯಾಸದಲ್ಲಿ ಅಥವಾ ನಿಮ್ ಎಕ್ಸರ್ಸೈಸ್ ಅಲ್ಲಿ ಇರುವಂತಹ ಎಲ್ಲಾ ಪ್ರಶ್ನೆಗಳನ್ನ ಒಂದ್ಸತಿ ನೀಟಾಗಿ ಬಿಡಿಸಿ ತೆಗೀರಿ. ಪ್ರಶ್ನೆಯನ್ನ ನೋಡಿ ಉತ್ತರಗಳನ್ನ ನೋಡದೆ ಬಿಡಿಸಲು ಪ್ರಯತ್ನ ಮಾಡ್ರಿ. ಎಲ್ಲಿ ತಪ್ತೀರಾ ಅದನ್ನ ಇನ್ನೊಂದ್ಸತಿ ನೋಡಿ ಕರೆಕ್ಟ್ ಆಗಿ ಮಾಡ್ಕೊಡ್ರಿ. ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ರಿ. ನಮಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾವು ಕೂಡ ಬಿಡಿಸೋಣ. ನೀವು ಕೂಡ ಹೆಚ್ಚು ಪ್ರಶ್ನೆಗಳನ್ನ ಬಿಡಿಸಲು ಪ್ರಯತ್ನ ಮಾಡ್ರಿ. ಓಕೆ, ಎಸ್. ಸೊ ಹಾಗಿದ್ರೆ ಇವತ್ತು ನಾವು ಸ್ಟಾಪ್ ಮಾಡೋಣ. ಚೆನ್ನಾಗಿ ಸ್ಟಡಿ ಮಾಡ್ರಿ. ಟೈಮ್ ಜಾಸ್ತಿ ಇಲ್ಲ ನಮ್ಮ ಹತ್ರ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.